ಹಾಯ್ ಫ್ರೆಂಡ್ಸ್, ಇವತ್ತು ನಾ ಮಾಡ್ತಿರೋ ರೆಸಿಪಿ ಯಾವುದೇ ಅಂದರೆ ಹೆಲ್ತಿ ಹಾಗೆ ಟೇಸ್ಟಿಯಾಗಿರುವಂಥ ಶೇಂಗಾ ಉಂಡೆ ಮಾಡಕತ್ತೀನಿ ರೀ. ಹಾಗೆ ಇದಕ್ಕೆ ನಾವು ಸಕ್ಕರೆನೂ ಹಾಕೋದು ಬೇಡ, ತುಪ್ಪನೂ ಹಾಕೋದು ಬೇಡ, ಪಾಕ ತಗೊಳ್ಳೋ ಅವಶ್ಯಕತೆಯೂ ಇಲ್ಲ. ಹಾಗೆ ತುಂಬಾ ಸಿಂಪಲ್ ಆಗಿದೆ. ಈಗಂತೂ ಮಕ್ಕಳಿಗೆ ರಜೆ ಇರುತ್ತೆ, ಮನೆ ಶೇಂಗಾ ಉಂಡೆನ ಇಷ್ಟಪಟ್ಟು ತಿಂತಾರೆ. ಹಾಗೆ ಮಕ್ಕಳು ಕೂತ್ಕೊಂಡು ಅಂತೂ ತಿನ್ನೋದೆಲ್ಲ ಕೈಯಲ್ಲಿ ಉಂಡೆ ಹಿಡ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡು ತಿಂತಾರೆ. ಈಗ ನೋಡಿರಿ 1 kg ಅಷ್ಟು ಶೇಂಗಾನ ನಾನು ಹುರ್ಕೊಂಡಿನಿ ರೀ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಶೇಂಗಾ ಹುರ್ಕೋಬೇಕು. ನೋಡಿರಿ, ಈಗ ನಾನು ಚೆನ್ನಾಗಿ ಶೇಂಗಾ ಹುರ್ಕೊಂಡೇನಿ ರೀ. ಈಗ ಇದನ್ನು ಒಂದು ಕಾಟನ್ ಬಟ್ಟೆ ಒಳಗೆ ಹಾಕೋತೀನಿ ರೀ. ಶೇಂಗಾ ಸ್ವಲ್ಪ ಆರಬೇಕು, ಆಮೇಲೆ ಹಾಕ್ಕೊಳ್ಳಿ. ಸ್ವಲ್ಪ ಬಿಸಿ ಇದ್ದಾಗಲೇ ಶೇಂಗಾ ಸಿಪ್ಪೆ ಉಚ್ತಾವೆ. ಈಗ ನಾವು ಜಾಸ್ತಿ ಇದಾವಲ್ಲ ಶೇಂಗಾ, ಹಾಗಾಗಿ ನಾನು ಒಂದು ಕಾಟನ್ ಬಟ್ಟೆ ಒಳಗೆ ಸುತ್ತಿ ಅವನ್ನ ಒಂದು 10 ಸತಿ ಬಡಿತೀನಿ ನೆಲಕ್ಕೆ. ಈಸಿಯಾಗಿ ಶೇಂಗಾ ಸಿಪ್ಪೆ ಬಂದುಬಿಡ್ತವೆ. ತಿಕ್ಕಬೇಕು ಅನ್ನೋ ಅವಶ್ಯಕತೆನೇ ಇರೋದಿಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಾವ. ಇವನ್ನ ಮರದಲ್ಲಿ ಹಾಕ್ಕೊಂಡು ಕೇರ್ಕೊಂಡ್ಬಿಟ್ರೆ ಆರಾಮಾಗಿ ಸಿಪ್ಪೆ ಬಂದುಬಿಡ್ತಾವ. ಹಾಗೆ ಇದು ಮಕ್ಕಳಿಗಂತೂ ತುಂಬಾ ಹೆಲ್ದಿ ಶೇಂಗಾ. ನಾನು ಶೇಂಗಾ ಒಳಗೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊತೀನಿ ರೀ. ಈಗ ನೋಡಿರಿ, ಶೇಂಗಾ ಸಿಪ್ಪೆ ಎಷ್ಟು ಕ್ಲೀನ್ ಮಾಡ್ಕೊಂಡೀನಿ. ನೋಡಿರಿ ಎಷ್ಟು ಚಂದ ಕ್ಲೀನ್ ಆಗ್ಯಾವ. ನೀವು ಮನೆಯಲ್ಲಿ ಶೇಂಗಾ ಸಿಪ್ಪೆ ತೆಗಿಬೇಕಂದ್ರೆ ಹೀಗೆ ಟ್ರಿಕ್ ಯೂಸ್ ಮಾಡಬೇಕು. ಈಗ ನೋಡಿರಿ, ನಾನು 2.5 ಕಪ್ ಅಷ್ಟು ಶೇಂಗಾ ಹಾಕ್ಕೊಂಡೀನಿ. ಈಗ ಬಾದಾಮಿ, ಗೋಡಂಬಿ ಹಾಗೆ ಕರ್ಬೂಜನಿನ ಬೀಜ ತೊಗೊಂಡೇನಿ ರೀ ನಾನು. ನಿಮಗೆ ಎಣ್ಣೆಯಲ್ಲಿ ಯಾವ್ಯಾವ ಡ್ರೈ ಫ್ರೂಟ್ಸ್ ಅದ ನೋಡು ಅವನ್ನ ತೊಗೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಜೋರು ಇಡಬೇಡ್ರಿ, ಯಾಕಂದರೆ ಅವು ಹೊತ್ತು ಬಿಡ್ತಾವೆ, ಕಪ್ಪಾಗಿ ಬಿಡ್ತಾವೆ. ಈಗ ನೋಡಿರಿ, ಹುರ್ಕೊಂಡ್ಮೇಲೆ ಈಗ ಮಿಕ್ಸಿ ಜಾರಿಗೆ ಹಾಕ್ಕೋತೀನಿ ರೀ. ಬೇಕಾದರೆ ನೀವು ಸ್ವಲ್ಪ ಶೇಂಗಾ, ಡ್ರೈ ಫ್ರೂಟ್ಸು, ಬೆಲ್ಲ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೋದು. ನಾನು ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳತ್ತೀನಿ ರೀ. 1 ಕಪ್ ಅಷ್ಟು ಬೆಲ್ಲ ಹಾಕ್ಕೊಂಡೀನಿ. ನೀವು ಒಂದೇ ಸತಿ ಮಾಡ್ಕೊಂಡ್ಬಿಟ್ರೆ ಸರಿಯಾಗಿ ಸಣ್ಣಗಾಗಲ್ಲ. ಈಗ ನೋಡಿರಿ, ಮಿಕ್ಸಿ ಮಾಡಿಕೊಂಡು ಒಂದು ಪ್ಲೇಟ್ ಒಳಗೆ ಹಾಕ್ಕೊಳಕತ್ತೀನಿ ರೀ. ನಾವು 1 kg ಶೇಂಗಾನ ಮಿಕ್ಸಿ ಮಾಡ್ಕೊಂಡಿದ್ದಿಲ್ಲ, ಇಷ್ಟ ಆಗಿದೆ ನೋಡಿ. ಬೇಕಾದರೆ ನೀವು ಜಾಸ್ತಿ ಬೇಕಂದರೆ ಜಾಸ್ತಿನೂ ಮಾಡ್ಕೊಬೋದು. ಏಲಕ್ಕಿ ಪುಡಿ ಹಾಕ್ಕೊಳ್ತೀನಿ ರೀ. ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಈಗ ಇವನ್ನ ಚಿಕ್ಕದಾಗಿ ಉಂಡೆ ಕಟ್ಕೊಂಡ್ಬಿಟ್ರೆ ನಡೆಯುತ್ತೆ. ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಲ್ಲ, ಹಾಗಾಗಿ ಅವ್ರಿಗೆ ದೊಡ್ಡ ಉಂಡೆ ಕಟ್ತಿಲ್ಲ. ನಾನು ಚಿಕ್ಕ ಉಂಡೆ ಕಟ್ತಿದ್ದೀನಿ. ಬೇಕಾದರೆ ನೀವು ದೊಡ್ಡ ಉಂಡೆ ಕಟ್ಕೋಬೋದು. ನೋಡಿರಿ ಎಷ್ಟು ಚೆನ್ನಾಗಿ ಉಂಡೆ ಆಗಿದ್ದಾವೆ. ಪಾಕ ಮಾಡಿ ಹಾಕಿದ್ರೇ ಉಂಡೆ ಬರುತ್ತೆ ಅಂತ ಅನ್ಕೋಬೇಡಿ. ಹೀಗೆ ನೀವು ಮಾಡಿಕೊಂಡ್ರೂ ಉಂಡೆ ಕಟ್ಟಾಕಿ ಬರುತ್ತೆ. ಈಗ ನೋಡಿರಿ, ನಾವು ಒಂದೊಂದಾಗಿ ಅಷ್ಟು ಉಂಡೆ ಮಾಡ್ಕೊಂಡೆ. ನೋಡಿರಿ ಶೇಂಗಾ ಉಂಡೆ ರೆಡಿ ಆಯಿತು. ಹಾಗೆ ಚಿಕ್ಕ ಮಕ್ಕಳಿಗೆ ಮನೆಯಲ್ಲಿ ಮಾಡಿಕೊಡ್ರಿ, ಇಷ್ಟಪಟ್ಟು ತಿಂತಾರೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.